ಈ ಸಲ ಫೆಸ್ಟಿವಲ್ ನನ್ನ ಲಕ್ ನೈಟ್ ಟರ್ನ್ ಆಗ್ಬಿಟ್ಟಿದೆ. ಈಗ ನನ್ಗೆ ಆಗ್ತಿರೋ ಖುಷಿಗೆ ರೋಡಲ್ಲಿ ಪಲ್ಟಿ ಹೊಡಿಯೋಣ ಅಂತ ಅನ್ಸ್ತಿದೆ. ಹಾಗೆ ಮಾತ್ರ ಮಾಡಬೇಡಿ, ನಾಯಿಗಳು ರಸ್ತೆ ಗಲೀಜ್ ಮಾಡಿರ್ತವೆ. ನಿಮ್ಮ ಈ ಆನಂದಕ್ಕೆ ಕಾರಣ ಏನು ಹೇಳ್ತೀನಿ. ಈ ಸಲ ಫೆಸ್ಟಿವಲ್ಗೆ 1000 ರೂಪೀಸ್ ಬಟ್ಟೆನ ಪರ್ಚೇಸ್ ಮಾಡಿದ್ದೆ. ಅಲ್ಲಿ ಒಂದು ಲಕ್ಕಿ ಡಿಪ್ ಕೂಪನ್ ಕೊಟ್ಟಿದ್ರು. ಆ ಲಕ್ಕಿ ಡಿಪ್ ಅಲ್ಲಿ ನನಗೆ 5 lakhs ಬಂದಿದೆ. ನಿಮ್ಗೆ 5 ಲಕ್ಷ ಬಂದಿದೆ ಅಂದ್ಮೇಲೆ ನಮ್ಗೇನು ಇಲ್ವಾ? ಅಫ್ಕೋರ್ಸ್. ಈಗ ನನ್ಗೆ ಆಗ್ತಿರೋ ಖುಷಿಗೆ ಯಾರಿಗೆ ಏನ್ ಬೇಕಾದ್ರೂ ಕೇಳಿ ಕೊಡಿಸ್ತೀನಿ. ವಿಧಾನಸೌಧ ಬೇಕಾ? ಬೇಡ ಜಾಜಾತ್ಗೆ, ಅಲ್ಲಿರೋರು ನನ್ನ ಜೈಲಿಗೆ ಕಳಿಸ್ತಿದ್ದಾರೆ. ರಾಜವ್ರೆ 5 ಲಕ್ಷ ರೂಪಾಯಿಗೂ ಮಸಾಲೆ ದೋಸೆ ಕೊಡ್ಸ್ಬಿಡ್ತೀರಾ? ಅದು 3 ಹೊತ್ತು ಮಸಾಲೆ ದೋಸೆನ ಐಡಿಯಾ ಹೊಡೆಯೋದು. ಇದಕ್ಕಿಂತ ನಾನು ಬಿಗ್ ಆಗಿರೋದು ಕೇಳು. ಅದು ಗೆಚ್ಚು. ಜಾಜಾತ್ಗೆ ನನ್ನ ಆಸೆ ಬೆಟ್ಟದ ಮೇಲೆ ಒಂದು ಮನೆ ಮಾಡಬೇಕು ಅಂತ. ಆದ್ರೆ ಬೆಟ್ಟ ಹತ್ತಕ್ಕಿಂತ ಮುಂಚೆ ಚಟ್ಟ ಹತ್ತೀನಿ ಅನ್ನೋ ಅಂತ ಭಯ ಆಗ್ತದೆ. ಅಲ್ಲಿ ಒಂದು ಮನೆ ನೋಡಿದ್ದೀನಿ, ಅದನ್ನ ಕೊಡ್ತೀರಾ? ಅಫ್ಕೋರ್ಸ್. ಆ ಮನೆ ಯಾವ್ದೊಂದು ತೋರ್ಸು, ಆ ಮನೆ ನಾನು ನಿನ್ಗೆ ಗಿಫ್ಟ್ ಮಾಡ್ತೀನಿ. ಮನೇನೆ ಕೊಡ್ತಿದಾರೆ ಅಂದ್ಮೇಲೆ ಹೊರಗಡೆ ಯಾರು ಮಲ್ಕೋತಾರಣ? ಒಳಗಡೆ ತಂದು ಮಲ್ಕೋಬೇಕು. ರಾಜಿಯವ್ರೆ ಇವ್ರಿಗೆ ಬರ್ತಾ ಬರ್ತಾ ಪಾಂಡ್ರಂಗ್ ಬುದ್ಧಿ ಬರ್ತಿದೆ. ನಾನು ಮಾಣಿಕ್ಯನ್ಗೆ ಶುಭಾರಿವಲ್ಲ. ಈ ಮನೆಗೆ ನಮ್ದು, ಈ ಮನೆ ಮಾರಕ್ಕಿದೆ ಅಂತ ಜಾಹೀರಾತು ನೋಡ್ಬಿಟ್ಟು ಇಲ್ಲಿಗೆ ಬಂದ್ರ? ನಾವ್ ಯಾವ್ದು ಜಾಹೀರಾತು ನೋಡಿಲ್ಲ. ಮನೆ ಖಾಲಿ ಇದೆ ಅಂತ ಗೊತ್ತಾಯ್ತು, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಜಾಗಕ್ಕೆ ಹೇಗಾರು ಮಾಡಿ ಮನೆ ನನಗೆ ಕೊಡಿಸ್ಬಿಡಿ. ನಿಮಗೆ ಬಹುಮಾನ ಬಂದ್ರೆ ನೆನಪಿಗೋಸ್ಕರ ಇಲ್ಲೇ ತೊಂದು ಕಟ್ಬಿಡ್ತೀನಿ. ಮನೆ ಸ್ವಲ್ಪ ಹಳೇದು ಆದ್ರೂ ಬಹಳ ಚೆನ್ನಾಗಿದೆ. ಈ ಮನೆ ತಗೊಂಡ್ರೆ ವಾರ್ಡರ ಫರ್ನಿಚರ್ ಫ್ರೀ, ಅದು ಒಳ್ಳೇದೆ. ನೋಡಿ, ನಾವು ಈ ಮನೆಗೆ ಬೆಲೆ ಕಟ್ಟಲ್ಲ, ಮನೆಗಳಿಗೆ ಜಾಗ ಅದು ಇದೆಯಲ್ಲ, ಆ ಜಾಗಕ್ಕೆ ಬೆಲೆ ಕಟ್ಟೋದು. ಓಕೆ ಸರ್ಜಿ, ಈ ಮನೆಗೆ ಎಷ್ಟು ರೇಟ್ ಕೊಟ್ಟು ಮಾಡ್ತೀರಾ? ನಮ್ಗೆ ಮನೆಗೆ ದುಡ್ಡು ಬೇಡ, ಜಾಗ ಇದೆಯಲ್ಲ ಅದಕ್ಕೆ ದುಡ್ಡು ಕೊಡ್ಬಿಡಿ. 50 ಲಕ್ಷ. ಈ ಮನೆಗೆ 50 ಲಕ್ಷನಾ? ಸರ್ಜಿ ತುಂಬಾ ಜಾಸ್ತಿ ಆಯ್ತು. ಸೇರ್ಜಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ದಯವಿಟ್ಲ ಮನೆ ಬೇಕಾಗಿರೋದು ನಿನಗೆ ತಾನೆ, ಸ್ವಲ್ಪ ಚೌಕಾಸಿ ಮಾಡ. ಒಂದು 10 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ. 10 ರೂಪಾಯಿ ಅಲ್ಲ, 10 ಲಕ್ಷ ಕಡಿಮೆ ಮಾಡ್ಕೊಳ್ಳೋದಿಲ್ಲ ಸರ್. ಒಂದು 10 ಲಕ್ಷ ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ. ಸೇರ್ಜಿ ನೋಡಕ್ಕೆ ಬಹಳ ಒಳ್ಳೆಯವ್ರ ತರ ಕಾಣ್ತಾರೆ, ಸ್ವಲ್ಪ ನೋಡಿ. ಅಚ್ಚಾ, ನಮ್ದು ಹುಡುಗಾಗಿ ಹೇಳಿದಾರಂತ 10 ಲಕ್ಷಕ್ಕೆ ಕಮ್ಮಿ ಮಾಡ್ತಾರೆ. ನಿಮ್ದು 40 ಲಕ್ಷಕ್ಕೆ ಕೊಟ್ಬಿಡಿ. ಸೇರ್ಜಿ 40 lakhs ಆಕ್ಚುಲಿ ಸ್ವಲ್ಪ ಜಾಸ್ತಿನೇ ಆಯ್ತು. ಒಂದು 10 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ. ಕೇಳೋದೇನಿದ್ರು ಲಕ್ಷದಲ್ಲಿ ಕೇಳ. ಸರ್, ಒಂದು 10 ಲಕ್ಷ ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಸರ್. ಅದು ನಮ್ಮ ಮನೆ ತುಂಬಾ ಹಳೇದಾಗಿದೆ. ನಾವು ಬುಲ್ಡೋಜರ್ ತಂದು ಮನೆಯನ್ನ ಕೆಡವಿ ಇನ್ನೊಂದ್ಸಲ ಮನೆನ ಕಟ್ಟಿಸ್ಬೇಕಾಗುತ್ತೆ. ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ. ಅಚ್ಚಾ, ನೀವೇ ಒಂದು ರೇಟ್ಗೆ ಫಿಕ್ಸ್ ಮಾಡಿ. ನೋಡಿ, ನಾನ್ ಹೇಳಿದ ರೇಟ್ಗೆ ಈ ಮನೆ ಕೊಡೋ ಹಾಗಿದ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ. 30 lakhs. ಜಾಜತ್ಗೆ 30 ಲಕ್ಷ ರೂಪಾಯಿಗೆ ಸೈಟೇ ಸಿಗಲ್ಲ ಅಂತಂದ್ರೆ ಮನೆ ಸಿಗುತ್ತಾ? ಅವ್ರು ಮಾತಾಡ್ತಾ ಇದಾರೆ ತಾನೆ, ತೆಪ್ಪು ನಿಂತ್ಕೊಳ್ಳೋ 10 ರೂಪಾಯಿ ಗಿರಾಕಿ. ನೋಡಿ, 30 lakhs, ಇಟ್ಸ್ ಫೈನ್. ಅಚ್ಚಾ, ಭಗವಾನ್ ಕೆ ಮರ್ಜಿ. ನಾವು 30 ಲಕ್ಷಕ್ಕೆ ಒಪ್ಕೊಂಡಿರೋ, ನೀವು ಇವತ್ತೇ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಿ. ಒಂದು ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ, ಇಲ್ಲಾಂದ್ರೆ ಈ ಮನೆ ನಾವು ಬೇರೆಯವರಿಗೆ ಮಾಡ್ತಾರೆ. ನೋಡಿ ಸೇರ್ಜಿ, ಮತ್ತೆ 10 lakhs ಇಲ್ಲ, 5 lakh ಇದೆ. देव अच्छा रख लो वो चीटी का निकालो. ಸೇಠ್ಜಿ, ನಾವು ಕೊಟ್ಟಿರೋ 5 ಲಕ್ಷಕ್ಕೆ ಇಷ್ಟೇ ಚೀಟಿ ಕೊಟ್ಟಿದ್ರಲ್ಲ, ಇದು ಸಾಕಾ? ಬುದ್ಧು, ಈ ಸೇಟು ಸೈನ್ಗೆ 1 ಕೋಟಿಗೆ ಕಿಮ್ಮತ್ತು ಮಾಡ್ತದೆ. ಈಗ ನೀವು 5 ಲಕ್ಷ ಅಡ್ವಾನ್ಸ್ಗೆ ಕೊಟ್ಟಿದ್ದೀರಿ, ಒಂದು ತಿಂಗಳಲ್ಲಿ 25 ಲಕ್ಷ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಕ್ಕಿಲ್ಲ. ಆಯ್ತು ಬಿಡಿ ಸೇಠ್ಜಿ, ದಯವಿಟ್ಲ ಕೀಸ್ಕೊಳ ಮನೆ ಒಂದ್ಸಲ ನೋಡೋಣ. ಮನೆ ನೇರಕ್ಕೆ ನೋಡ್ಬೇಕಾ? ಸೈಟ್ ಮುಖ ನೋಡಿದ್ರೆ ಗೊತ್ತಲ್ವ ಮನೆ ಹೇಗಿದೆ ಅಂತ. ಯಾಮ, ನೀವು ಹೇಳಿದ ಮಾತು ಉಳಿಸ್ಕೊತಿರಿಲ್ಲೋ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಜಾಜಿ ಜಂಬಲ್ ದಿನ್ನಿ, ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನಿಮ್ದಕ್ಕೆ ಗಂಡಸು ಹೆಂಗ್ಸು ಅಂತ ನಮ್ದಕ್ಕೆ ಡೌಟ್ ಬರ್ತಾ ಇದೆ. ನನಗೂ ಅದೇ ಡೌಟ್ ಬರ್ತಿದೆ. ಜಾಜತ್ಗೆ ಬಾಬು ಇಮಿಟೇಟ್ ಮಾಡ್ತೀರ ಅಷ್ಟೇ. ತುಂಬಾ ನ್ಯಾಚುರಲ್ ಆಗಿ ಮಾಡಲ್ಲ, ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ನಾನು ಗಲಿ ಗಲಿ ವಂಶದ ಸೊಸೆ. ಜಾಜವೇ, ಅದು ಗಲಿ ಗಲಿ ಅಲ್ಲ, ಗಂಡು ಗಲಿ. ಆ ವಂಶದ ಸೊಸೆ. ನಾನು ಒಂದೇ ಒಂದು ಮಾತು ನನ್ನ ಹಬಿಗೆ ಹೇಳಿದ್ರೆ ಮನೆ ತಂದು ನಿಮ್ ಮುಖದ ಮೇಲೆ ಬಿಸಾಕ್ತಾರೆ. ಬಿಸಾಕಿ ನಮ್ ಸೇಟು ಆಯ್ಕೋತಾರೆ. ಅದೇ ತೋಳೆ ಚಪ್ಪ ತೋಳೆ. ಏನಕ್ಕೋ ಈ ಸ್ವೀಟು? ಒಂದು ತಿನ್ನ ಆಮೇಲೆ ಹೇಳ್ತೀನಿ. ಒಂದು ಹೇಳು, ಆಮೇಲೆ ತಿಂತೀನಿ. ನಾವು ಒಂದು ಮನೆ ನೋಡ್ತಾ ಇದ್ದೀವಿ.
ಕಟ್ಟಿರೋ ಮನೇನ ಇಲ್ಲೇ ಪಕ್ಕದೊಡನೆ ಇದೆ 30 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ 30 ಲಕ್ಷ ರೂಪಾಯಿ ಖಾಲಿ ಜಾಗನೇ ಸಿಗಲ್ಲ ಅಂತಂದ್ರೆ ಕಟ್ಟಿರೋ ಮನೆ ಸಿಕ್ಬಿಡುತ್ತಾ ಯಸ್ ಆಲ್ರೆಡಿ 5 lakhs ಅಡ್ವಾನ್ಸ್ ಕೊಟ್ಟಿದ್ದೀವಿ ಬ್ಯಾಲೆನ್ಸ್ 25 lakhs ಕೊಟ್ರೆ ಒಂದು ವಾರದಲ್ಲೇ ರಿಜಿಸ್ಟ್ರೇಷನ್ ಚಂಪಾ ಹಬಿಯಲ್ಲೇ ಇನ್ನೆಲ್ಲ ಯಜಮಾನ್ರು ಇದ್ದಕ್ಕಿದ್ದ ಹಾಗೆ ತಲೆ ಕೆಡ್ಸ್ಕೊಂಡು ಕೂಗಾಡಿ ಎಗರಾಡಿ ಮನೆ ಬಿಟ್ಟು ಹೋದ್ರು ಅಂಥದ್ದು ಏನಾಗುತ್ತೆ ಅವ್ರಿಗೆ ಯಾವ್ದಾದ್ರು ಬೀದಿ ಡಾಗು ಬೈಟ್ ಮಾಡ್ತಾ ನೋಡಮ್ಮ ಜಾಜಿ ನೀನು ಮನೆ ತಗೋತಾ ಇರೋ ವಿಷಯ ಅವ್ನಿಗೆ ಗೊತ್ತಾಯ್ತೋ ಏನೋ ಇನ್ನು ನನ್ನ ತಲೆ ಖರ್ಚು ಬೀಳುತ್ತೋ ಅಂತ ಹೆದರ್ಕೊಂಡು ಓಡ್ ಹೋದ ಪಾಪ ಈಗಿರೋ ಸಾಲನೇ ತೀರ್ಸಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಇನ್ನು ನಿನ್ನ ಸಾಲನ್ನು ತೀರಿಸ್ತಾನ ಅದಕ್ಕೆ ಓಡ್ ಹೋದ ವಾಟ್ ಇಷ್ಟು ಸಿಂಪಲ್ ಆದ ವಿಷಯಕ್ಕೆ ಹಬಿ ಮನೆ ಬಿಟ್ಟು ಹೋಗಿದಾರ ಅವ್ರು ಎಲ್ಲೇ ಹೋಗಿರ್ಲಿ ನಾನು ಒಂದೇ ಒಂದು ಫೋನ್ ಮಾಡಿ ನೈಸ್ ಆಗಿ ಟಾಕ್ ಮಾಡಿದ್ರೆ ಟೇಲ್ ಅಲಾಡ್ಸ್ಕೊಂಡು ಬಂದೇ ಬರ್ತಾರೆ ನೀವ್ ಫೋನ್ ಮಾಡಿ ನೈಸ್ ಮಾಡಿದ ತಕ್ಷಣ ಬಾಲ ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತಾಳ ಮರದಲ್ಲಿ ಜೇನ್ ಗೂಡಿದ್ರೆ ಏನು ಪ್ರಯೋಜನ ಇಲ್ಲ ನಾಲ್ಗೆ ಚಾಚ್ಕೊಂಡು ಜೇನ್ ಗೂಡ್ನೆ ನೋಡ್ತಾ ಇದ್ರೆ ಗಾಳಿ ಬೀಸಿದಾಗ ಒಂದೆರಡು ಹನಿ ಬಿದ್ರು ಬೀಳ್ಬೋದು ಚಂಪಾ ಡೋಂಟ್ ಆಫ್ ರವಿಶ್ ಇನ್ಮೇಲೆ ನೀನು ಹಬಿ ಮುಂದೆ ಸೊಂಟನ ಟ್ವಿಸ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡು ನೋಡಿ ನನ್ ಸೊಂಟ ದೇಶಕ್ಕೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ ಯಜಮಾನ್ರು ಮನೆ ಬಿಟ್ಟು ಹೋಗಿರೋದಕ್ಕೆ ಕಾರಣ ನನ್ ಸೊಂಟ ಅಲ್ಲ ನೀವು ಎಲ್ಲ ಹೋಗ್ತಾರೆ ಇವತ್ತಲ್ಲ ನಾಳೆ ಈ ಬ್ಯೂಟಿನ ಹುಡ್ಕೊಂಡು ಬಂದೇ ಬರ್ತಾರೆ ಬರ್ಲೇಬೇಡಿ ಅಂತ ನಾನು ಹೇಳಿ ಕಳ್ಸಿದ್ದೀನಲ್ಲ ಚಂಪಾ ನನ್ನ ಹಬಿಗೆ ಆರ್ಡರ್ ಮಾಡೋಕೆ ನೀನ್ ಯಾವಳೆ ಯೋ ಸ್ವಲ್ಪ ಕಿತ್ತಾಡೋದ್ ನಿಲ್ಲಿಸ್ತೀರಾ ಅಪರೂಪಕ್ಕೆ ಮನೆ ತಗೊಳ್ಳೋ ಖುಷಿಗೆ ಸಿಹಿ ತಿನ್ನೋದ್ ಬಿಟ್ಟು ನಾಯಿಗಳ ತರ ಕಿತ್ತಾಡ್ತಿರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಏನಪ್ಪ ಮನೆ ತಗೊಂಡ ತಕ್ಷಣ ನಾವಿಬ್ರು ಅಲ್ಲೇ ಸೆಟ್ಲ್ ಆಗೋಣ ಆಗ್ಲಾದ್ರೂ ಈ ಜಗಳ ತಪ್ಪುತ್ತೆ ಏನ್ ಜಾಜಿ ಅವರೇ ಆ ಸೇಟು ಮನೆಗೆ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ರಂತೆ ಈಗಿನ ಕಾಲದಲ್ಲಿ ಅಷ್ಟು ಚೀಪ್ ಆಗಿರೋ ಮನೆ ಎಲ್ಲಿ ಸಿಗುತ್ತೆ ಹೇಳಿ ಬಿಗ್ ಹೌಸ್ ಅದು ಮೇನ್ ರೋಡಲ್ಲೇ ಇದೆ 50 ಲಕ್ಷ ರೂಪಾಯಿ ಬೆಲೆ ಬಾಳೋ ಮನೆಗೆ ಯಾರಾದ್ರೂ 30 ಲಕ್ಷ ರೂಪಾಯಿ ಮಾಡ್ತಾರಾ ಪಾಪ ಸೆಟ್ಟು ಏನು ಅರ್ಜೆಂಟ್ ಇತ್ತೋ ಏನೋ ಅವ್ನಿಗೆ ನಿಮ್ಗೆ ಟೋಪಿ ಹಾಕ ಅರ್ಜೆಂಟ್ ಇತ್ತು ನಾನು ಆ ಮನೆಗೆ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಳ್ಕೊಂಡಿದ್ದೀನಿ ನೀವ್ 5 ಲಕ್ಷ ಕೊಟ್ಟಿದ್ದೀರಾ ಅಂದ್ಮೇಲೆ ಕಳ್ಕೊಂಡಂಗೆ ಪದ್ಮಜ್ ಅವ್ರೆ ಏನ್ ಹೇಳ್ತಾ ಇದ್ದೀರಾ ನಾನು ಆ ಮನೆ ತಗೋಬೇಕು ಅಂತ 40 ಲಕ್ಷ ರೂಪಾಯಿ ಮಾತಾಡಿ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ ಅಡ್ವಾನ್ಸ್ ಹೋಯ್ತು ಮನೇನು ಹೋಯ್ತು ಏನಪ್ಪ ಯಾರು ಹೀಗೆ ಹೇಳ್ತಿದ್ದಾರೆ ಅದು ನಂಗೂ ಅರ್ಥ ಆಗ್ತಿಲ್ಲಪ್ಪ ಆ ಸೇಟು ಆ ಮನೆನ ವಾರಕ್ಕೊಬ್ರಿಗೆ ಮಾರ್ತಾ ಇದ್ದಾನೆ ಈಗಾಗ್ಲೇ 10 ಜನಕ್ಕೆ ಮಾರಿದ್ದಾನೆ ಅದೇ ಅವ್ನ ಕಸಬು ಮೈ ಗಾಡ್ ಅದ್ ಹೇಗ್ ಸಾಧ್ಯ ಅಂತ ಅಯ್ಯೋ ಜೆರಾಕ್ಸ್ ಪೇಪರ್ನ ತೋರ್ಸೋದು ಅಡ್ವಾನ್ಸ್ ತಗೊಳ್ಳೋದು ಅಡ್ವಾನ್ಸ್ ಗೊತ್ತಾ ಮನೇನು ಗೊತ್ತಾ ನೋ 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 ಐ ವಿಲ್ ನಾಟ್ ಸ್ಪೇರ್ ಹಿಮ್ ಅವನ್ನ ಸುಮ್ಮನೆ ಬಿಡಲ್ಲ ಅವನ ಮೇಲೆ ಕೇಸ್ ಹಾಕ್ತೀನಿ ಎಷ್ಟು ಅಂತ ಕೇಸ್ ಹಾಕ್ತೀರಾ ಈಗಾಗ್ಲೇ 16 ಕೇಸ್ಗಳಿದೆ ಅವನ ಮೇಲೆ ಒಂದಿನ ಮನೇಲಿದ್ರೆ ಇನ್ನೊಂದ್ ದಿನ ಕೋರ್ಟಲ್ಲಿ ಇರ್ತಾನೆ ಓ ಮೈ ಗಾಡ್ ಅವನು ಅಷ್ಟು ದೊಡ್ಡ ಮೋಸಗಾರನ ಇರೋ ವಿಷಯ ಹೇಳಿದೀನಿ ಇದ್ರ ಮೇಲೆ ನಿಮ್ ಇಷ್ಟ ನಾನು ಇನ್ ಬರ್ತೀನಿ ಜಾಜತ್ಗೆ ಬೆಟ್ಟದ ಮೇಲೆ ಮನೆ ಬೇಡ ಅಂತ ಫುಟ್ಪಾತ್ ಎಲ್ಲ ಮನೆ ಒಪ್ಕೊಂಡೆ ಅತ್ಲಾಗ ಬೆಟ್ಟನೂ ಇಲ್ಲ ಇಸ್ಲ ಫುಟ್ಪಾತು ಇಲ್ಲ ಏನೆಲ್ಲ ಕನ್ಸ್ಕೊಂಡಿದ್ದೆ ಗೊತ್ತಾ ಡೋಂಟ್ ವರಿ ನಾವೆಲ್ಲ ಸೇರ್ಕೊಂಡು ಆ ಸೇಟನ್ನ ಹೆದರಿಸಿ ನಾವು ಕೊಟ್ಟಿರೋ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ನ ವಾಪಸ್ ತಗೊಳ್ಳೋಣ ಇಲ್ಲ ಆ ಮನೆನ ನಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಅದ್ ಹೇಗೆ ಹೆಂಗಿದೆ ಪ್ಲಾನ್ ಸಜ್ಜೆ ಇರೋ ಒಂದು ಮನೆನ ಈಗಾಗಲೇ 10 ಜನಕ್ಕೆ ಮಾರಿ 60 ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದೀರಾ ಈಗಲಾದ್ರೂ ಬಿಟ್ಬಿಡ್ಬಾರ್ದಾ ಏ ಹೇವಾನ್ ಬಾಗೆ ಮುಚ್ಚು ಈ ಮನೆನ ಇಟ್ಕೊಂಡು 1 ಕೋಟಿಗೆ ಮಾಡಬೇಕು ಅಂತಿದ್ದಾವ್ ಅಲ್ಲಿವರೆಗೂ ಈ ಮನೆನ ಒಬ್ಬರಿಂದ ಒಬ್ಬರಿಗೆ ಮಾರದೇ ನಮ್ದು ಡ್ಯೂಟಿ ಹೇ ರಾಮರಾಮ್ ನಿನ್ನೆ ನೋಡಿದ್ರೆ ಈ ಅಮ್ಮಗೆ ಮಾಮೂಲಾಗೆ ಇತ್ತು ಇವತ್ತು ರೌಡಿಗೆ ಆಗಿ ಬಂದಿದೆ ನಾನು ಹುಡ್ತಾನೆ ರೌಡಿ ಕಣ ನಾನು ಹೀಗೆ ಮಾತಾಡೋದು ನೀವು ರೌಡಿ ಆದ್ರೆ ನಮ್ಗೆ ಏನು ದುಡ್ಡಿಗೆ ವ್ಯವಸ್ಥೆ ಮಾಡಿದ್ದಾರೆ ದುಡ್ಡು ವ್ಯವಸ್ಥೆ ಮಾಡಿಲ್ಲ ರೌಡಿಗಳ ವ್ಯವಸ್ಥೆ ಮಾಡಿದೀನಿ ಕಮಾನ್ ಅಟ್ಯಾಕ್ ನಾವು ರೌಡಿಗಳು ಸುಮ್ಮನೆ ಇರಿ ಇವನು ಈ ಮನೆನ ನಮಗೆ ಮಾರೋವರೆಗೂ ಸಾಯ್ಬಾರ್ದು ಬದುಕಿರ್ಬೇಕು ನಾನು ಸೇಠ್ಜಿ ಏನ್ ನಿಮ್ಮನ್ನ ಕೊಲ್ಲೋದು ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ನಮ್ ತಾಕತ್ ಏನು ಅಂತ ತೋರ್ಸಕ್ ಬಂದ್ವಿ ಸೆಡ್ಜಿ ನಿಜ ಬಗಳು ಈ ಮನೆ ಮಾಡ್ತೀನಿ ಅಂತ ಎಷ್ಟು ಜನದ ಹತ್ರ ಸುಳ್ಳು ಹೇಳಿ ಅಡ್ವಾನ್ಸ್ ಕಿತ್ಕೊಂಡಿದ್ಯಾ ಯಾರ್ಯಾರೋ ಬರ್ತದೆ ಮನೆಗೆ ಅಡ್ವಾನ್ಸ್ ಮಾಡ್ತದೆ ಬಂದವ್ರಿಗೆಲ್ಲ ಮನೇನ ಮಾರಕ್ಕಾಗ್ತದೆ ಇವ್ರಿಗೆ ಹೊಡಿಬೇಡ ಅಂತ ಹೇಳಮ್ಮ ಹಾಗಾದ್ರೆ ನಾವು ಕೊಟ್ಟಿರೋ 5 ಲಕ್ಷ ಅಡ್ವಾನ್ಸ್ ನ ವಾಪಸ್ ಕೊಡು ಈಗ ಪೈಸಾ ಇಲ್ವಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೆ ಈ ಮನೆ ನಮಗ್ ಬಿಟ್ಕೊಡು ಈ ಮನೆ ಬೇಕು ಅಂತ ಮುಂಚೆನೆ ಅಡ್ವಾನ್ಸ್ ಕೊಟ್ಟಿದ್ದಾರಲ್ಲ ಅವರೆಲ್ಲ ಬಂದು ಗಲಾಟೆ ಮಾಡಿ ಕೇಳಿದ್ರೆ ಏನ್ ಹೇಳೋದು ನಿಮ್ಮ ಹತ್ರ ರೌಡಿಗಳಿದ್ದಾರ ಅವ್ರನ್ನ ಬಿಟ್ಟು ಓಡಿಸಿ
ಕೊಡ್ಕೀರ ಪೂರ್ತಿ ಹಣ ನಿನ್ನ ಪೂರ್ತಿ ಜೀವ ಹೋದ್ಮೇಲೆ ಪೂರ್ತಿ ಹಣ ಕೊಡ್ತೀನಿ ಬೇಕಾ ಏನಪ್ಪ ಒಬ್ರಿಗೊಬ್ರು ಕೋಲ್ ಹಿಡ್ಕೊಂಡು ತಿರುಗ್ತಾ ಇದ್ದೀರಾ ದೊಣ್ಣೆ ವಾಸನೆ ಮಾಡ್ತೀರಾ ಬರೀ ದೊಣ್ಣೆ ವರ್ಷ ಅಲ್ಲ ಪಲ್ಲು ಕತ್ತಿ ವರ್ಷ ಕೂಡ ಮಾಡ್ತೀವಿ. ಎಸ್ ಮನೆ ಒಳಗಡೆ ಯಾರು ಬರ್ಬಾರ್ದು ಆ ರೀತಿ ವಾಚ್ ಮಾಡಕ್ಕೆ ಇವರಿಬ್ರು ಬಿಟ್ಟಿದ್ದೀನಿ. ಜಾಜತ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ, ಮನೆ ಒಳಗೆ ಯಾರನ್ನೂ ಬಿಡಲ್ಲ. ವೆರಿ ಗುಡ್. ಒಂದು ಮಸ್ಕಿಟೋ ಒಂದು ಆಂಟ್ ಯಾವ್ದು ಬರಬಾರ್ದು ಆ ರೀತಿ ವಾಚ್ ಮಾಡ್ಬೇಕು. ಪದ್ದು ಆಂಟಿ ಒಳಗೆ ಬಿಡಬಾರ್ದ? ಅಯ್ಯೋ ಆಂಟ್ ಅಂದ್ರೆ ಆಂಟಿ ಅಲ್ಲ, ಅದೇನೋ ಒಂದು ಚಿಕ್ಕ ಓಡಾಡ್ತಿರುತ್ತಲ್ಲ ಮನೇಲಿ. ಗೊತ್ತೇನಾ? ಅಲ್ಲ ಅದಕ್ಕಿಂತ ಚಿಕ್ಕದು. ಎರವಳನ? ಗೊತ್ತಕ್ಕಿಂತ ಚಿಕ್ಕದು. ಇರುವೆನಾ? ಎಕ್ಸಾಕ್ಟ್ಲಿ ಆ ರೀತಿ ವಾಚ್ ಮಾಡ್ಬೇಕು. ಓಕೆ ಓಕೆ ಬಿಟ್ಲ ನಾನು ಆಂಟಿ ಬರ್ದಿರಂಗೆ ನೋಡ್ಕೊಂತೀನಿ, ನೀನು ಮಸ್ಕಿಟೋ ಬರ್ದಿರಂಗೆ ನೋಡ್ಕೊ. ಪದ್ದು ಆ ಸೇಟು ನಮ್ಮಲ್ಲಿ ಅಟ್ಯಾಕ್ ಮಾಡಕ್ ಬಂದ್ರೆ ಏನು ಮಾಡೋದು? ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ವಾಸಿ ಕೊಡೋ, ನನ್ನ ಮೇಲೆ ಅಟ್ಯಾಕ್ ಮಾಡ್ಬಿಟ್ರೆ ನೀನು ಮದುವೆ ಆಗಿಲ್ಲ. ಅಟ್ಯಾಕ್ ನಲ್ಲಿ ನನ್ನ ಕಾಲ್ಗೆ ನೋಡ್ಬಿಟ್ರೆ ಏನೋ ಮಾಡೋದು? ಕಾಲಿಲ್ದೇ ಹುಡುಗಿನ ಮದ್ವೆ ಆಯ್ತಾಯ್ತು ಬಿಡ. ಸೆಟು ಯಾವತ್ತೂ ಇಷ್ಟೊಂದು ಅವಮಾನ ಆಗಿರಲಿಲ್ಲ. ಯಾರೋ ಬಂದ್ರು ನಾಯಿಗೆ ಬಾರಿಸಿದ್ರು. ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ, ನಿಮ್ಗೆ ಏನೋ ಒಂದು ಚೂರಾರ ಮಾನ ಮರ್ಯಾದೆ ಐತಾ ಅಂತ. ಪೈಸಾ ಮಾಡೋರ್ಗೆ ಇದು ಯಾವುದು ಇರಕ್ಕಿಲ್ಲ. ಬರೀ ಅಡ್ವಾನ್ಸ್ ಕೊಟ್ರು ಅವ್ರ ಮನೆ ಒಳಗೆ ಸೇರ್ಕೊಂಡ್ರು, ನಿಮ್ಗಿಂತ ಅವರೇ ಗಟ್ಟಿ ಅಲ್ವಾ? ಹೈವಾನ್, ಈ ಮನೆ ಮೇಲೆ 16 ಕೇಸ್ ಐತೆ. ಯಾರು ಗೆಲ್ತಾರೆ ಅವ್ರಿಗೆ ಮನೆ. ಹಾಳಾಗೋಲಿ. ಆ ರೌಡಿ ಸಿದ್ದರಾಮಣ್ಣ ಬೇರೆ ಈ ಮನೆ ನನಗೇ ಬೇಕು ಅಂತ ಕೂತವನಲ್ಲ, ಅವನ್ ಬಂದ್ರೆ ಏನ್ ಮಾಡ್ತೀರಾ? ನಾವೇನ್ ಮಾಡಕ್ಕಾಗ್ತದೆ? ಅವ್ನ್ ಬರ್ತಾನೆ, ಮನೆ ಒಳಗೆ ಹೋಗ್ತಾನೆ, ಯಾರ್ ಗಟ್ಟಿನ ಅವ್ರು ಉಳ್ಕತ್ತಾರೆ. ಸೇಟು ಅಯ್ಯೋ ಇನ್ನೊಂದು ವಾರದಲ್ಲಿ ಟೋಟಲ್ ತೀರ್ಮಾನ ಆಗ್ತದೆ. ನಂಗೆ ನೀನು ಮನೆ ಬಿಟ್ಕೊಡ್ಬೇಕು, ಇಲ್ಲ ನೀನ್ ಜೈಲ್ಗೆ ಹೋಯ್ತಾ ಇರ್ಬೇಕು. ಬಿಟ್ಕೊಟ್ಟಾಯ್ತು, ಬಿಟ್ಟಾಯ್ತು ಅಂದ್ರೆ ನಂಗೆ ಎದುರ್ಕೊಂಡು ಬಿಟ್ಬಿಟ್ಟ. ಸುಂದರಣ್ಣ ನಿಂಗೆ ಎದುರ್ಕೊಂಡು ಹೇಳ್ಬಿಟ್ಟು ಆದ್ರೆ ಹೆಂಗಸರು ಬಿಟ್ಬಿಡ. ಹೆಂಗಸರಿಗೆ ಸಿದ್ದರಾಮ ಅವ್ರ ಹೆಂಗಸರ ಗಂಡ ಹೆಂಗಸರು ಯಾರು ಐಸಾ ಐಸಾ ಈ ಮನೆಯಲ್ಲಿ ಗಂಡ ಹೆಂಗಸರು ಅವ್ರೆ ಇದ್ರು. ಇಲ್ಲಿ ನೋಡಿದ್ರೆ ಹೆಂಗ್ ಗಂಡಸರು ಅವ್ರಲ್ಲ. ಹೆಂಗಂಡು ಸಲ್ಲ ರಾಜಭಟ್ರು. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮಫ್ತಿಲಿದ್ದೀವಿ. ಈ ಮನೆ ಯಾರ್ದು ಗೊತ್ತಾ? ಯಾರ್ದಾದ್ರೆ ಏನಂತೆ, ಸದ್ಯಕ್ಕೆ ಈ ಮನೆ ನಮ್ದು. ಈ ಮನೆಗೆ ನಾವೇ ಯಜಮಾನ್ರು. ನಮ್ಮ ಮನೆ ಒಳಗೆ ಯಾರ ಕಾಲಿಟ್ರೆ ಕಾಲು ಲೊಟಕ್ಕು, ಕೈ ಇಟ್ರೆ ಕೈ ಪಟಕ್ಕು. ಈ ಮನೆ ಲಿಟಿಗೇಷನ್ ಆಗೈತೆ, ಕೋರ್ಟಲ್ಲಿ ಕೇಸ್ ನಡೀತಾ ಐತೆ. ಇನ್ನೊಂದು ವಾರದಲ್ಲಿ ಈ ಮನೆ ನಂದಾಯ್ತದೆ. ಒಂದು ಸರಿ ಮಹಾರಾಣಿ ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಜಾಜತ್ಗೆ ಎಸ್ ಪದ್ದು ರಾಜಿ ಅವ್ರೆ, ನೀವು ನನಗೆ ಏನ್ ಹೇಳಿದ್ದು, ಒಂದು ಇರುವೆನ ಒಂದು ಸೊಳ್ಳೆನ ಒಳಗಡೆ ಬಿಡಬಾರ್ದು ಅಂತ. ಇಲ್ಲಿ ನೋಡಿ ಹೆಗಣ ತಗಲಾಕೊಂಡ್ಬಿಟ್ಟಿದೆ. ಹೌದಾ? ಜಾಜತ್ಗೆ ಈ ಮನೆ ಲಿಟಿಗೇಷನ್ ಇದ್ದಂತೆ, ಕೋರ್ಟ್ ಕೇಸ್ ಆದ್ಮೇಲೆ ಈ ಮನೆ ಇವ್ರಿಗಾಗುತ್ತಂತೆ. ಹಲೋ ಎಕ್ಸ್ಕ್ಯೂಸ್ ಮೀ, ನೀವು ಮೊದಲು ಕೋರ್ಟಿನ ಆರ್ಡರ್ ತನ್ನಿ, ಆಮೇಲೆ ನೋಡೋಣ. ತನ್ನಿಲ್ಲ, ನನ್ನ ಹೆಸರು ಸಿದ್ದರಾಮಯ್ಯ ಅಲ್ಲ. ಅದಕ್ಕಿಂತ ಮುಂಚೆ ಸ್ಯಾಂಪಲ್ ತೋರಿಸ್ತೇನೆ. ಕಂಡ ಸ್ವಲ್ಪ ಫೇಕ್ ಇದು, ಯಾಕೆ ಅಡ್ಡ ಬರ್ತದೆ? ಹೌದಾ? ಸರಿ ಹೇಳಿ. ನಾನು ನಿಂಗೆ ಬಿಟ್ಟೆ. ನೀನೇನು ಬಿಡ್ಬೇಡ, ನಾನೇ ಬಿಟ್ಕೊಂಡ್ಬಿಡ್ತೀರಲ್ಲ. ಇನ್ನೊಂದು ವಾರದೊಳಗೆ ನೀವು ಮನೆ ಖಾಲಿ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಟಂಗೆ ಕೊಡ್ಬೇಕಾಯ್ತದೆ. ಅದು ಬೇರೆ ತರ. ಒಂದೇ ಇಟ್ಟು ಮೂರ್ಛೆ ಹೋಗೋದು ಬರ್ಬಿಟ್ಟ. ಈ ಕೆಲಸ ಬೇಡ, ನನಗಿರೋದು ಒಂದೇ ಒಂದಲೆ. ನನಗೆ ಮೂರ್ ತರ ಇದೆ, ಬ್ರಹ್ಮನ್ ತರ. ಬ್ರಹ್ಮಂಗಿರೋದು 4 ತಲೆ ಕಣೋ. ನಂಗೆ ಕಾಣಿಸಿದ್ ಮೂರೇನೆ. ಜಾಜಿ ಅವ್ರೆ, ದಯವಿಟ್ಟು ನಮ್ಗೆ ಈ ಕೆಲಸ ಬೇಡ.
ಪಾಗಲ್ ಯಾಕೋ ಡರ್ತಾ ಇದೀಯಾ? ಈ ಬೇಸಿಗೆ ಕಾಲದಲ್ಲಿ ತಣ್ಣ ಗಾಳಿ ಬೀಸ್ತಾ ಇದೆಯಲ್ಲ ಅದಕ್ಕೆ ತಣ್ಣಗೆ ಗಾಳಿ ಬೀಸಿದ್ರೆ ಹವಾ ಹವಾ ಏ ಹವಾ ಖುಷಿ ಬೂಳುತ್ತಾದೆ ಅಂತ ಸುಮ್ಮನೆ ಬಿಡ್ಬೇಕು. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನೊಂದ ವಿರಹ ಗೀತೆ ಕೇಳಿಸ್ತಾ ಇದೆ ಅಂತಂದ್ರೆ ಮೋಹಿನಿ ಎಲ್ಲೆಲ್ಲೋ ಇರ್ಬೇಕು. ನಾನಿಲ್ಲಿದ್ದೀನಿ. ಇಲ್ಲಿಗೆ ಹಾಕ್ಕೊಂಡೆ ನಿನ್ ಪ್ರಾಣ ತೆಗಿಯೋಕೆ ಭಗವಾನ್ ನಾನೇನ್ ತಪ್ಪು ಮಾಡಿದೆ? ಜಡೇಜಾ ಅನ್ನೋ ನನ್ನ ಪ್ರಿಯತಮ ಈ ಮನೇಲಿ ವಾಸ ಆಗಿದ್ದ. ಈ ಮನೇನ ಅವನಿಗೆ ಮಾಡ್ತೀನಿ ಅಂತ ಹೇಳಿ ನೀನು ಅವನಿಗೆ ಮೋಸ ಮಾಡಿದೆ. ದುಡ್ಡು ಕಳ್ಕೊಂಡು ದುಃಖಕ್ಕೆ ಅವನು ನೇಣು ಹಾಕೊಂಡ. ಅವನು ಸತ್ ಹೋದ ಅನ್ನೋ ದುಃಖಕ್ಕೆ ನಾನು ಸತ್ ಹೋದೆ. ಈಗ ನಾನು ನಿನ್ನನ್ನು ಸಾಯಿಸೋದಕ್ಕೆ ಬಂದಿದ್ದೀನಿ. ನಿನ್ನ ರಕ್ತನ ಗಟ್ಟ 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 ಅಂತ ಕುಡಿತೀನಿ. ಏ ಪಾಗಲ್ ಯಾಕೆ ಯಾಕೆ ನಡಿಗೆ ಸಾಯ್ತಿ? ಶೆಟ್ಜಿ ಆ ಮೋಹಿನಿ ಆಡ್ರ ಹಾಡು ಈಗಲೂ ನನ್ನ ಕಿವಿಲಿ ಗುಯ್ ಗುರ್ತಾ ಇದೆ. ಏ ಭಗವಾಸ್ಗೆ ಬಂದ್ಕರ ಬೇಕಿಲ್ಲಿ ಆ ಮನೆಗೆ 1 ಲಕ್ಷಗೆ 3 ಲಕ್ಷಗೆ 5 ಲಕ್ಷಗೆ 10 ಲಕ್ಷಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈ ಜಡೇಜಾಗೆ ಫ್ಯಾಮಿಲಿ ಯಾವುದು? ಹಾಗಾದ್ರೆ ದೆವ್ವ ಭೂತ ಮೋಹಿನಿ ಹೇಳಿರೋದು ಸುಳ್ಳ? ಅದು ಹೇಳಿದೆ ಅಂತಂದ್ಮೇಲೆ ಆ ಮನೇಲಿ ಜಡೇಜ ಇದ್ದ ಅಂತ ಕಾಣಿಸುತ್ತೆ. ಅಲ್ಲ ಶೆಟ್ಜಿ ಅವನ ಹೆಸರಲ್ಲಿ ಬೇರೆ ಯಾರಾದ್ರು ಯಾಕೆ ಅಡ್ವಾನ್ಸ್ ಮಾಡಿರಬಾರ್ದು? ಈ ಫ್ಯಾಮಿಲಿಗೆ ಯಾವುದು ಅಂತ ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ನಿಮ್ಗೆ ಅರ್ಥ ಆಗದೆ ಇರೋ ಹಾಳಾಗೋಲಿ. ಅಲ್ಲ ದೆವ್ವ ಭೂತ ಇರೋ ಮನೇಲಿ ನಾವು ಇರಕ್ಕಾಗತ್ತಾ? ನೋಡಿ ಶೆಟ್ಜಿ ಆದಷ್ಟು ಬೇಗ ನೀವು ಮನೆ ಮಾಡ್ಬಿಟ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ನಿಮಗೆ ಮೋಹಿನಿ ಕಾಟ ತಪ್ಪಿದ್ದಲ್ಲ. ಇವತ್ತಿಂದ ನಾವು ಆ ಮನೆಗೆ ಮಲಗಕ್ಕಿಲ್ಲ, ನಮ್ದು ಸ್ವಂತ ಮನೆಗೆ ಮಲಗ್ತೀವಿ. ಮೋಹಿನಿ ಕಾಟ ಹೆಂಗ್ ಬರ್ತದೆ? ನೀವೇ ನಿಮ್ ಸ್ವಂತ ಮನೆ ಮಲಗ್ತೀರಾ? ನನ್ನ ಕತೆ ಯಾವ್ದಾದ್ರು ಫುಟ್ಪಾತ್ಗೆ ನೋಡ್ಕೋ. ನಾನೇ ಕರ್ಸ್ಕೊಂಡಿದ್ದು. ಯಾಕೆ ಕರೆಸ್ಕೊಂಡೆ? ಯಾರ್ಯಾರಿಗೆ ಎಷ್ಟೆಷ್ಟು ಮೋಸ ಮಾಡಿದ್ಯಾ ಅನ್ನೋದನ್ನ ಹೇಳು. ರಮೇಶನ್ಗೆ 5 ಲಕ್ಷ, ವೆಂಕಟೇಶನ್ಗೆ 15 ಲಕ್ಷ, ಪರಮೇಶನ್ಗೆ 5 ಲಕ್ಷ, ರಾಜಿ ಜಂಬಲ್ಗಿರಿಗೆ 5 ಲಕ್ಷ. ಮರ್ಯಾದೆಯಾಗಿ ಹೇಳ್ತಾ ಇದೀನಿ, ಎಲ್ರಿಗೂ ಅವ್ರವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡು. ಅರೆ ಭಗವಾನ್, ನಾನೇನ್ ತಪ್ಪು ಮಾಡಿದೆ? ಕೊಡ್ಲಿಲ್ಲ ಅಂದ್ರೆ ಗೊತ್ತಾಗತ್ತೆ ಇರು. ನೀನ್ ಯಾರ್ಯಾರ ಹತ್ರ ದುಡ್ಡು ತಗೊಂಡಿದ್ಯೋ ಅವ್ರಿಗೆಲ್ಲ ವಾಪಸ್ ಕೊಟ್ಬಿಡು. ಇಲ್ಲ ಅಂದ್ರೆ ಹೀಗೆ ನೇಣು ಹಾಕ್ಬಿಡ್ತೀನಿ. ಎಲ್ಲಿ ಮಲಗಿದೀಯಾ? ಬೇಗ ನಮ್ಮ ಮನೆಗೆ ಹೋಗ್ಬಿಟ್ಟು ದುಡ್ಡು ತಗೊಂಡು ನಾನು ಯಾರ ಹತ್ರ ಅಡ್ವಾನ್ಸ್ ತಗೊಂಡಿದ್ದೀನೋ ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಚಾಚಿ ತಂಬಲ್ದಿ ನೀರು ಕೊಡಬೇಕಾಗಿರೋ 5 ಲಕ್ಷ ತಗೊಂಡು ಈ ಮೋಹಿನಿ ಮನೆಗೆ ನಮ್ಮ ದುಡ್ಡು ಬರೋವರೆಗೂ ನೀನ್ ಹೀಗೆ ಇರ್ತೀಯ. ತಗಮೋಹಿನಿ ಎಲ್ರಿಗೂ ದುಡ್ಡು ಕೊಟ್ಟಾಯ್ತಾ? ದೇವರನ್ನು ಮಲಗಿರೋರೆಲ್ಲ ಹೊಡೆದು ಎಬ್ಬಿಸ್ಬಿಟ್ಟು ಅವರ ದುಡ್ಡನ್ನ ಅವರು ಕೊಟ್ಟು ಬಂದ್ಬಿಟ್ಟೆ.
ಮೋಸ ಮಾಡಿದ್ದೀನಿ ಅಂತ ನಿನ್ಗೆ ಯಾಕೆ ಗೊತ್ತಾಯ್ತು? ನೀನ್ ತಿಳ್ಕೊಂಡಿರೋ ಹಾಗೆ ಇವಳು ಮೋಹಿನಿ ಅಲ್ಲ. ನಿನ್ ಹತ್ರ ದುಡ್ಡು ವಸೂಲಿ ಮಾಡ್ಬೇಕು ಅಂತ ಮೋಹಿನಿ ವೇಷದಲ್ಲಿ ಬಂದಿರೋ ನನ್ನ ತಂಗಿ ಚಂಪಾ.